ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಹಾಕಿ ಕೋಸು ಹಾಕಿ, ಈಗ ಒಳಕ್ಕೆ ಹಾಕ್ಬಿಡಿ. ಇನ್ನೊಂದು ಪೀಸ್ ಹಾಕ್ಕೊಳ್ಳಿ. ಹಾಕ್ತಾಯಿದ್ರೆ ಬರ್ತಾ ಇರ್ತವೆ ಅಷ್ಟೇ. ಸಾಕು ಒಂದು ಎರಡೇ ಪೀಸ್ ಹಾಕಿರಿ. ಬೇಕಾದ್ರೆ ಹಂಗೆ ಹಾಕ್ತಾ ಇರ್ಬೋದು, ಸೈಡಲ್ಲಿ ಇಟ್ಕೊಂಡಿರಿ. ಆನ್ ಮಾಡಿ ನೋಡಿ, ಹಂಗೆ ಬರುತ್ತೆ. ಜೋರಾಗಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದ್ರೆ ಹಂಗೆ ಬರುತ್ತೆ. ಇನ್ನೂ ಜೋರಾಗಿ ಪ್ರೆಸ್ ಮಾಡಿದ್ರೆ ಇನ್ನೂ ದಪ್ಪ ಬರುತ್ತೆ. ಇಲ್ಲ, ಅದು ಕರೆಕ್ಟಾಗಿದೆ, ಸೈಜ್ ಇದೆ. ನಿಮ್ಗೆ ಅದು ಸಣ್ಣ ಇದೆ, ಲೈಟಾಗಿ ಪ್ರೆಸ್ ಮಾಡಿ. ಇಲ್ಲ, ಕೂತಿಲ್ಲ, ಇಲ್ಲ ತಡಿತೈತೆ. ಹಾಕಿ ನೋಡಿ, ಸಣ್ಣಕ್ಕೆ ಬರುತ್ತೆ. ಹಾಕಿ ಏನಲ್ಲ ನೋಡಿ, ಸಣ್ಣಕ್ಕೆ ಬರುತ್ತೆ. ಹಾಕಿ ಇನ್ನೂ ಬ್ಲೇಡ್ ಸೂಪರಾಗಿ ಬರುತ್ತೆ. ನೀವೇನು ಹೆಸರು ಇಡೋಂಗಿಲ್ಲ ಬಿಡಿ ನಮ್ಮ ಮಿಷಿನ್ ಮೇಲೆ, ಒಂದು ಹೆಸರು ತೋರಿಸಂಗಿಲ್ಲ ನೀವು. ನೋಡಿ, ಸಣ್ಣಕ್ಕೆ ಬರಲಿದೆ, ದಪ್ಪ ಹಿಂಗೆ ಜ್ವರ ಪ್ರೆಸ್ ಮಾಡಿ ಹಿಂಗೆ ಬರುತ್ತೆ. ನಮಸ್ಕಾರ, ಬನ್ನಿ ಸರ್. ಸಣ್ಣಕ್ಕೆ ಹಾಕಿದ್ರೆ ನೀವು ಕೇಳಿದ್ರೆ ಮಾಡ್ತೀನಿ. ಹಾಕಿ ಇವೆಲ್ಲ ಹಾಕ್ಬಿಡಿ. ಇನ್ನು ಅದೇ ಹೇಳ್ದೆ, ನಾನು ತರಕಾರಿ ಸಾಲ ನನಗೆ ತರಕಾರಿ ಜಾಸ್ತಿ ತರಬೇಕು, ನಾನು ತೋರಿಸ್ಬೇಕು ನೀಟಾಗಿ. ನೋಡಿ, ಸುಮ್ಮನೆ ಲೈಟಾಗಿ ತೋರಿಸ್ತೀನಿ ನೋಡಿ. ಸುಮ್ಮನೆ ನೀವೇ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಷ್ಟೇ. ಇಲ್ಲೇ ನಿಮ್ಮ ದಪ್ಪ ಬೇಕಾ ಜ್ವರ ಪ್ರೆಸ್ ಮಾಡಿ, ಇದು ಹಾಕ್ಬೇಕಾ ಸಣ್ಣಕ್ಕೆ ಪ್ರೆಸ್ ಮಾಡಿ, ಅಷ್ಟೇ ಆಗೋಯ್ತು. ಸೂಪರಾ? ಇದು ಕರೆಕ್ಟ್ ಆಗೈತೆ. ನಾನು ಹೇಳ್ದಲ್ಲ, ಈಗ ನಮ್ಗೆ ತೋರಿಸ್ನಲ್ಲ ನಾವು ಹೆಂಗೆ ಮಾಡಬೇಕು ಅಂತ. ಕೋಸ್ಗೆ ಒಂಚೂರು ನೀರು ಆಗಲ್ಲ. ಕೋಸು ನಿಮ್ಗೆ ಹೆಂಗೆ ಬೇಕು ನೋಡಿ, ನೀರು ಬಿಟ್ಕೊಳ್ಳಲ್ಲ. ತಂದಿರೋದು ನೀರು ಕೋಸು ಆದರೂ ಒಂಚೂರು ನೀರಾಗಲ್ಲ. ಸೂಪರಾ? ಹಾಕಿ ಹಾಕ್ಕೊಂಡು ನೋಡಿ, ನಿಮ್ಗೆ ಹೆಂಗೆ ಬೇಕೋ ನೋಡ್ಕೊಳ್ಳಿ. ನಿಮ್ಮ ಖುಷಿ, ನಿಮ್ಮ ಮಿಷಿನು ಹೆಂಗೆ ಬೇಕೋ ಮಾಡ್ಕೊಳ್ಳಿ. ಎಷ್ಟು ಸಣ್ಣ ಬೇಕಾದ್ರೂ ಮಾಡ್ಕೋಬೋದು ನೀವು. ಅಲ್ಲ, ಅದನ್ನ ಗೊತ್ತು ನನಗೆ, ಸಾಕು ಅಂತ. ನಾನು ಹೇಳಿದಲ್ಲ, ನಿಧಾನ ಪ್ರೆಸ್ ಮಾಡೋ ಸಾಕು ಗೆಡ್ಡೆನ. ಏನು ಸಾಲಲ್ಲ. ನೀವು KG ಗಟ್ಟಲೆ ತರಬೇಕು ಇದಕ್ಕೆ. ಒಂದು ಮೂಟೆ ತರಕಾರಿನ 10 ನಿಮಿಷಕ್ಕೆ 10 ನಿಮಿಷ ಆಗುತ್ತೆ. ನಿಮ್ಗೆ ಯಾವ ಡಿಸೈನ್ ಬೇಕು, ಯಾವ ಥರ ಬೇಕು ಎಲ್ಲ ಉಂಡೆ ಬಿಡೋದು, ಕಲಸೋ ಮಿಷಿನ್, ಪ್ರತಿಯೊಂದು ಮಿಷಿನ್ ಸಿಗ್ತವೆ. ಫುಡ್ ಮಿಷಿನರೀಸ್.